ಹಾಯ್ ಇನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮಿದ್ದೀನಿ. ಬೆಳಗ್ಗೆ 9 ಗಂಟೆ ಆಗೈತಿ. ಇವಾಗ ಲಾಗ್ ಚಲ್ ಮಾಡಿ ನೋಡಿ. ಅಂಗಳ ಕಸ ಗುಡ್ಸೊಂದು ರಂಗೋಲಿ ಹಾಕ್ಕೊಂಡು ನೀರು ಬಂದವ ಸ್ನೇಹಿತರೆ. ನೀರು ತುಂಬಿ ಇನ್ನೊಂದಿಷ್ಟು ಇನ್ನು ಬ್ಯಾರಲ್ಕೆಲ್ಲ ಹಚ್ಚಿಲ್ಲ. ಎಲ್ಲ ಮನೆಯೂ ಕ್ಲೀನ್ ಆಗೈತೆ ನೋಡಿ. ಎಲ್ಲ ಕಸ ಹುಡ್ಕೊಂಡಿನಿ. ಟೈಮ್ ನೋಡ್ತಿರ್ಬೇಕು 9 ಆಗೈತೆ ರೀ. ಶ್ರವಣ ಎದ್ದಾನ. ಇವತ್ತು ಲೇಟಾಗಿ ಎದ್ದೀವಿ, 7 ಗಂಟೆಗೆ ಎದ್ದೀವಿ ರೀ. ಎದ್ದಿಂದ ಉಸು ಆ ಕಡೆ ಕಸ ಹುಡ್ಕೊಳೋದು. ನೀನು ಅಮಾವಾಸ್ಯೆ ಎಲ್ಲನೂ ಕ್ಲೀನ್ ಮಾಡಿ ಹೋಗಿದ್ದೆ. ಆಲ್ಮೋಸ್ಟು ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡಬೇಕು ಇವತ್ತು. ನಮ್ಮ ಮನೆ ದೇವ್ರು ವಾರಿ ನಿನ್ನೆ ಅಮಾಸಿಗೆ ಹೋಗಿದ್ನಲ್ಲ ಕೊಣ್ಣೂರು ಕರ್ಸಿದೇಶ್ವರ ವಾರ. ಇವತ್ತು ನಾವು ರೊಟ್ಟಿ ಮಾಡಲ್ಲ. ಇವತ್ತು ಎಲ್ಲ ಒಲೆ ತೊಳ್ಕೊಂಡಿನಿ. ಇವು ಶೇಂಗಾ ಇದ್ದು ಹುರ್ಕೊಂಡೇನಿ ರೀ. ಶೇಂಗಾ ಪುಡಿ ಮಾಡಿರತ್ತು. ಇಲ್ಲಿಕ್ಕಂದ್ರೆ ಏನರ ಪಲ್ಯ ಅದು ಮಾಡಾಗ ಒಮ್ಮೆ ಶೇಂಗಾ ಪುಡಿ ಮಾಡ್ಕೋಬೇಕಂದ್ರೆ ಲೇಟ್ ಆಗುತ್ತೆ ಅಂಥೇಳಿ ಶೇಂಗಾ ಹುರ್ಕೊಂಡಿನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಶ್ರವಣ ಎದ್ದಾನ ಹಾಕಿಸ್ತೋಣ. ಎಂಟಕ್ಕೆ ಎದ್ದಾನ. ಇದು ಏನಿದೆ ಬೆಳೆ 21 ಏನಿದೆ? ಏನಿಲ್ಲ ಇದು? ಹಾಂ ನೀಗಿ ನೋಡೋದು ನೋಡ್ರಿ. ಎದ್ದಗಾನೆ ಸುಣ್ಣ ಹಚ್ಕೊಂಬರಕ್ಕೆ ಏನಾರ ಬೀರಪ್ಪ ಕೊಂಪಣ್ಣಾಗ ಹತ್ತಿದ ತಿಕ್ಕಬಾರ್ದ ದೇವ್ರದು ಹಚ್ಕೋಬಾರ್ದಂಗೆ ಸುಣ್ಣ ಮೈ ಸುಡುತ್ತಾ ನೋಡಿ. ಇಷ್ಟೆಲ್ಲ ನೀರು ತುಂಬಿನಿ. ಇನ್ನು ಬಾಂಡೆ ಇದಾವು. ಕೆಲಸ ಏನಿಲ್ಲ ನೋಡಿ. ಎಲ್ಲರೂ ಬೀರಪ್ಪ ಮುತ್ತಿನ ದರ್ಶನ ಮಾಡ್ಕೊರಿ. ಇನ್ನು ಅಮಾವಾಸ್ಯೆ ಅಲ್ಲಿ ಅಷ್ಟು ಜಲ್ದಿ ಬೆಳಗ್ಗೆ ಜಲ್ದಿ ಅದು ಅಷ್ಟು ಹೋದ್ರೆ ರಾತ್ರಿ ಅಷ್ಟಕ್ಕೆ ಬಂದ್ವಿ. ಇನ್ನಿಂದೆಲ್ಲ ಕಸ ಗುಡಿಸ್ಬೇಕು, ಬಾಂಡೆ ತಿಕ್ಕಬೇಕು. ನಾಷ್ಟಕ್ಕೆ ಏನು ರೆಡಿ ಮಾಡ್ತೀನಿ ಕೇಳ್ತೀನಿ ಅವ್ರನ್ನ. ಏನಾರ ಒಂದು ಸ್ಪೆಷಲ್ ಮಾಡ್ಬೇಕ್ರಿ. ನಿನ್ನೆ ನೋಡಿ ಮನ್ಯಾಗ ನಾಷ್ಟ ಮಾಡ್ಕೊತಿದ್ರೆ ಏನು ಅರ್ತಿದ್ರೆ ಅಷ್ಟು ರೊಕ್ಕ ಖರ್ಚಾಗಲ್ಲ. ನಿನ್ನೆ ಶ್ರಾವಣ ಮಸಾಲೆ ದೋಸೆ ನಾನು ಇಡ್ಲಿ ತೊಗೊಂಡಿನಿ. ನಾ ಹೆಚ್ಚೋಲಿ ಎಲ್ಲೇ ಹೋಗ್ಲಿ ಇಡ್ಲಿ ವಡೆ ಭಾಳ ತೊಗೋತೀನಿ ರೀ ನಾನು. ಇಡ್ಲಿ ವಡೆ ಅಷ್ಟೇ. ಮತ್ತು ನೀವು ಇಡ್ಲಿ ವಡೆ ತೊಗೊ ಅಲ್ಲ ಅಂದ್ರಿಲ್ಲ. ಮತ್ತು ದೋಸೆ ಕೊಡ್ಸೀನಿ. ದೋಸೆ ಕೊಡ್ಸೀನಿ. ಮಸಾಲೆ ದೋಸೆ ಅಂದ್ರೆ ಇಲ್ಲಿ ಇಬ್ಬರು ಅವರು ಇಷ್ಟಪಡ್ತಾರೆ ಮಸಾಲೆ ದೋಸೆ. ನಾ ಹೆಚ್ಚೋರಿ ಬಟ್ಟೆ ತರಕ್ಕೆ ಹೋಗ್ಲಿ ಎಲ್ಲೇ ನಾಷ್ಟ ಮಾಡಿ ಇಡ್ಲಿ ವಡೆ ಭಾಳ ತಿಂತೀನಿ ರೀ. ಉಳ್ಕೆ ದೋಸೆ ಪಾಸೆ ಮನ್ಯಾಗ ಮಾಡಿರ್ತೀವಿ ಅಲ್ಲಿ ಇಷ್ಟ ಆಗಲ್ಲ. ವಡೆ ಅಂದ್ರೆ ತುಂಬ ಇಷ್ಟ, ಇಡ್ಲಿ ಅಂದ್ರೆ ಇಷ್ಟ ನನಗೆ. ಬರೀ ಅದೇ ಎಷ್ಟು ಮತ್ತು 3 ಬಿಲ್ಲಿ ಎಲ್ಲ 50-60 ಇದ್ದಿದ್ದು 70-80 ರೂಪಾಯಿ ಆಗೈತೆ ನಾಷ್ಟ. ಎಲ್ಲ ರೇಟ್ ಜಾಸ್ತಿ ಆಗೈತೆ ನೋಡಿ. ಇಡ್ಲಿ ವಡೆ 70, ಮಸಾಲೆ ದೋಸೆ 80. ಎಷ್ಟಾಯ್ತು ನೋಡಿರಿ ಬಿಲ್. 230 ರೂಪಾಯಿನ ಆಯ್ತು ರೀ ಬಿಲ್ಲು. ಮತ್ತು ಪಳಾರ ತೊಗೊಂಡಿಲ್ಲ, ಅದು ಒಂದು 220 ರೂಪಾಯಿ ಕೊಟ್ಟರು. ಮತ್ತೇನ ಇದು ನೋಡಿರಿ ಸ್ನೇಹಿತರೆ. ಮತ್ತು ಆ ಕಡೆ ನೀರು ಇಲ್ಲೇ ಮುದ್ದೆದಾಗ 2 ಲೀಟ್ರ್ ಒಂದು ಅಲ್ಲೇ ಒಂದು ನೀರು ಅಂತ ಪಾರ ಹೋಗುತ್ತಾರೆ. ನೀರಿನ ಭಾಳ ಹೊಡ್ತು ನೋಡಿ. ಬ್ಯಾಸಿಗೆ ದಿನ ಬಸ್ ಒಂದು ಸಿಕ್ಕಾಪಟ್ಟಿ ಗರ್ದಿ, ಗದ್ಲ ಸೀಟ್ ಇಲ್ಲ. 2 ಹುಡ್ರು ಹತ್ತದು. ಯಪ್ಪ ದೇವ್ರಿಗೆ ಕೊನೆ ಕರ್ಸಿದ್ದ. ಹೆಂಗಾರ ಅಲ್ಲಪ್ಪ ನಾನು ಹೋಗಿ ಊರಿಗೆ ಬಸ್ ಹೇಗಂಗೆ ಮಾಡೋಣ. ಬಸ್ ಸಿಕ್ಕು ರೀ. ಆದರೂ ಬಸ್ ಸಿಕ್ತು 8 ಬಸ್. ಹೆಂಗೆ ಊರಿಗೆ ಬಂದು ಫೈನಲ್ ಆಗಿ ನೋಡಿರ್ಬೇಕು. ಬಂದು ಪಲಾವ್ ಮಾಡ್ಕೊಂಡು ಅಷ್ಟೇ ಪಲಾವ್ ಮಾಡ್ಕೊಂಡ್ವಿ. ಅಷ್ಟೇ ಪಲಾವ್ ಅಲ್ಲಿ ಅಂಗಡಿ ತೊಗೊಳಕ್ಕೆ ಹೋದ್ರೆ ಎಷ್ಟು ರೊಕ್ಕ ಹೋಗ್ತೈತೆ ರೀ. 80-70 ರೂಪಾಯಿ ಪ್ಲೇಟ್ ಪಲಾವ್ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಪುರಿ ಮಾಡ್ಬೇಕಂತ ಮಾಡಿ ನೋಡೋಣ್ರಿ. ಪುರಿ, ಆಲೂ ಸಾಗು, ಶೇಂಗಾ ಚಟ್ನಿ ಮಾಡ್ರೆ ಆಲೂ ಸಾಗು ಅಂತ ನೋಡಿ. ಪುಟಾಣಿ ಚಟ್ನಿ, ಬೆಡಿಗೇರಿ ಚಟ್ನಿ, ಶೇಂಗಾ ಚಟ್ನಿ ಮಾಡಿದ್ರೆ ಒಂಥರ ನೋಡೋಣ್ರಿ. ಏನು ಮಾಡಿ ಟೈಮೇ ಭಾಳ ಆಗೈತೆ ರೀ. ಈಗ ಪಟ ಮಾಡ್ಕೊಂಬರ್ರಿ. ನೋಡಿರಿ ಇಲ್ಲೇ ಹಿಟ್ಟು ನಾದಿಟ್ಟು ಮಿಜ್ಜಬೇಕು. ಇದು ಸ್ವಲ್ಪ ಇದು ಮಾಡ್ರಾಗ ಬೆಡಿಗೇರಿ ಚಟ್ನಿ ರೀ. ಸ್ವಲ್ಪ ಮೆಣಸಿನ್ಕಾಯಿ ಕಪ್ಪಾದ್ರು ಒಗ್ಗರಣೆ ಹಾಕೋರಾಗ ಮೆಣಸಿನ್ಕಾಯಿ ಒಂದಿಷ್ಟು ಕೆಂಪಗಾಲ ಅಂತ ನಾ ಬಿಟ್ಟೇನಿ ರೀ. ಹಸಿ ಅವ್ರಷ್ಟು ಟೇಸ್ಟ್ ಆಗಲ್ಲ ಅಂಥೇಳಿ ಸ್ವಲ್ಪ ಮಾಡೀನಿ ರೀ. ಸುಮ್ಮನೆ ಮಾಡೋದು ಕೆಡ್ಸೋದಾಗುತ್ತಾ. ಒಂದಿಟ್ಟು ಶೇಂಗಾ ಚಟ್ನಿ ಮಾಡಿ ಕೊತ್ತಂಬರಿ ಇದ್ದಿದ್ದಿಲ್ಲ, ಶೇಂಗಾ ಹಾಕಿ ಕೊಬ್ಬರಿ ಹಾಕಿ ಒಗ್ಗರಣೆ ಹಾಕಿ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಈಗ ಇಷ್ಟೆಲ್ಲ ರೆಡಿ ಆಗೈತಿ. ಶ್ರಾವಣಿಯರ್ದು ಜಾಕ್ ಆಗೈತೆ ರೀ. ನೋಡ್ರಿ ಇಲ್ಲೇ ಏಸು ಬರೀ ಹೇಳ್ತಿ ಶ್ರಾವಣ ನೀನು. ಇಬ್ಬರು ಜಾಕ್ ಆಗೈತಿ. ಬೀರಪ್ಪ ಮುತ್ಯಾಗ, ಶಾಣ ಮುತ್ಯಾಗ, ಹಣಮಪ್ಪಗ ಮತ್ತು ಲಕ್ಷ್ಮಿ 4 ದೇವ್ರಿಗೆ ಹೋಗಿ ಬಂದಾಡ್ರಕ್ಕಿ. ಎಲ್ಲ ಕ್ಲೀನ್ ಆಗೈತಿ. ನಾನು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕುಂತು ನೀರು ಬೇಕಾಗ್ತಲ್ಲ, ಬಾಟ್ಲಿ ನೀರು ತುಂಬಿಟ್ಟವಡಿ. ಬಜಂತ ನೀರು ಕೊಡು. ನೀರು ಜಾಸ್ತಿ ಕುಡಿಬೇಕು ರೀ ಬ್ಯಾಸಿಗೆ ದಿನಕ್ಕೆ. ಸದ್ಯ ಪೂರೆ ಮಾಡಬೇಕು. ಪೂಜೆ ಮಾಡ್ತೀನಿ ರೀ. ನಂದು ಕೂಡ ಜಾಕ್ ಆಗೈತೆ. ಪೂಜೆ ಮಾಡಿ ಪೂರೆ ಮಾಡಬೇಕು. ಬರ್ರಿ
ನೋಡಿ ಸಿಂಪಲ್ಲಾಗಿ ಪೂಜೆನೂ ಆಯಿತು. ನೋಡಿ ಟೈಮು ಏಟಾಗೆ ತೋರಿಸ್ತೀನಿ. ನಾನು 10 ಗಂಟೆಯಿಂದ ಉಷ್ಟ್ರದ್ದು ಜಾಕ ಉಸು ಎಲ್ಲ ಅಡುಗೆ ರೆಡಿ ಮಾಡ್ಕೊಂಡೆ. ಇವಾಗ 10:30 ಆಗೈತೆ ರೀ. ಪೂಜೆ ಮಾಡ್ರಾಗ ಅರ್ಧ ತಾಸು ಬೇಕು ನೋಡಿ. ಹೂವು ಹರ್ಕೊಂಡು ಪೂಜೆ ಮಾಡ್ಬೇಕಂದ್ರೆ ಹಸ್ತಾರೀಗ. ನೀನು ಅಲ್ಲಿ ಹೋದ್ವಲ್ಲ ಲೇಟ್ ಆಯಿತು. 11 ಗಂಟೆ ಆಯ್ತು ರೀ. ಬಾಗಲಕೋಟೆ ಹೋಗೋರಾಗ ನಾಷ್ಟ ಮಾಡಿದ್ವಿ. ಹೊಟ್ಟೆ ಸತ್ಯ ನಾನು ಬೆಳಿಗ್ಗೆ ಬಸ್ ಹೊಂಟೈತೆ ಹೋಗ್ಬೇಕಂತ ನಾನು ರೀ. ನಾವು ಹೆಂಗೆ ತಡ್ಕೋತೀವಿ, ಮಕ್ಳು ಹೆಂಗೆ ತಡ್ಕೋತಾವೆ. ಹೊಟ್ಟೆ ಸತ್ ಮಮ್ಮಿ ಹೊಟ್ಟೆ ಸತ್ ಅಂದ್ರೆ ಮತ್ತು ಅಲ್ಲೇ ಬಾಗಲಕೋಟೆ ಬಸ್ ಸ್ಟ್ಯಾಂಡಾಗ ನಾಷ್ಟ ಮಾಡ್ಕೊಂಡು 10:30 ಆಗೈತೆ. ಇವತ್ತು 11 ಗಂಟೆಗೆ ಆಗುತ್ತೆ ರೀ ಅವ್ರಿಗೆ ಊಟ. ಪುರಿ ಮಾಡ್ತೀನಿ ಬರ್ರಿ. ಮೊನ್ನೆ ಅವ್ವ ಬಂದ ಬಜ್ಜಿ ಮಾಡಿದ್ನೆಲ್ಲ ಇನ್ನೊಂದಿಷ್ಟು ಎಣ್ಣೆ ಇತ್ತು, ಅದಕ್ಕೆ ಪುರಿ ಮಾಡಿದ್ರೆ ಆಯ್ತು. ಸಂಡೇ ಸ್ಪೆಷಲೂ ಆಗುತ್ತೆ. ನಾವು ಸಂಡೇ ಚಿಕನ ಮಟನ ಏನೂ ಮಾಡಲ್ರಿ. ನಮ್ಮ ಮನೆ ದೇವ್ರ ವಾರ ನಡೆಯಲ್ರಿ ಅದು. ಹಿಂಗಾಗಿ ಪುರಿ ದೋಸೆ ಇಂಥದ್ದು ಇದೇ ಸ್ಪೆಷಲ್ ನಮಗೆ. ನೋಡಿರಿ ಈಗ ಹಿಟ್ಟೆಲ್ಲ ಮಿಜ್ಕೊಂಡು ಒಂದಿಷ್ಟು ಉಳ್ಳಿ ಮಾಡ್ಕೊಂಡು ಪುರಿ ಮಾಡಾಕತ್ತೀನಿ. ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೀನಿ, ಉಳ್ಕೆದು ಸ್ವಲ್ಪ ಮೈದಾ ಹಿಟ್ಟು ಹಾಕೀನಿ, ಭಾಳ ಗೋಧಿ ಹಿಟ್ಟು ಹಾಕೀನಿ. ಮೈದಾ ಹಿಟ್ಟು ಖಾಲಿ ಆಗೈತೆ ರೀ. ನೋಡಿರಿ ಇಲ್ಲೇ ಪುರಿ ಮಾಡಾಕತ್ಯ. ಮತ್ತು ಶ್ರಾವಣಿಗೂ ಪುರಿ ಹಾಕೊಟ್ಟೆ. ಉಣ್ಣಾಕತ್ತಾನ ಶ್ರಾವಣ. ತೋರ್ಸವಲ್ಲೇ ಹೆಂಗತ್ತಪ್ಪ ಟೇಸ್ಟು? ಚಟ್ನಿ ಬೆಳಗ್ಗೆ ಚಟ್ನಿ ಹೋಗಲ್ಲ ಅಂತ ನೋಡಿದವ್ರಿ. ನಂದು ಎಲ್ಲ ರೆಡಿ ಆಗೇನ್ರಿ. ನಾನು ನಾಷ್ಟ ಮಾಡಿ ನೋಡಿ ಶ್ರಾವಣಿಗೂ ಸಹ ಊಟಕ್ಕೆ ಹಾಕಿ ಕೊಡ್ತೀನಿ. ಅವ್ರಿಬ್ರಿಗೆ ಉಣಿಸಿ ನಾನು ಒಂದೆರಡು ಮಾಡ್ಕೊಂಡು ಉಂಡು ಬಟ್ಟಿ ಬಾಂಡೆ ನಿನ್ನೆ ಹಂಗೆ ಹೋಗಿ ನೋಡಿ. ಏನಿಲ್ಲ ಬರೀ ಗೋಧಿಟ್ಟು ನೋಡಿ ಪುರಿ ಹೆಂಗೆ ಉಬ್ಬಾಕತ್ತಾವ ನೋಡಿ. ಮಸ್ತ್ ಉಬ್ಬಾಕತ್ತಾವು. ಬಸ್ ಹಂಗೆ ಮುಂದಪ್ಪ ಒಂದೊಂದ ಕರಿಬೇಕು ಮಾಡಿ ಕರೆ ಉಬ್ಬಲ್ರಿ. ಹಿಂಗೆ ಬರೀ ಮೈದಾ ಹಿಟ್ಟು ಭಾಳ ಹಾಕಿ ನೋಡಿ. ಗೋಧಿ ಹಿಟ್ಟನ್ನ ಭಾಳ ಹಾಕೀನಿ. ಅಂಗಡಿಯಾಗ ಪುರಿ ಹಾಕಿತ್ತ ಮಸ್ತ್ ಆಗ್ತದೆ. ಮನ್ಯಾಗ ಮಾಡ್ಕೊಂಡು ತಿನ್ನೋದ ಬೆಸ್ಟ್ ಮಾಡಿ ಸ್ನೇಹಿತರೆ. ನಾವು ಅಂಗಡಿಯಾಗ ಮಾಡ್ಕೊಂಡು ತಿಂತೀವಲ್ಲ ಅವೆಲ್ಲ ಅಂಗಡಿಯಾಗ ತೊಗೊಂಡು ತಿಂತೀವಲ್ಲ, ಎಂಥ ಎಣ್ಣೆ ಕರೆದಿರ್ತಾರೆ ಎಂಥ ಎಣ್ಣೆಗಿಲ್ಲ ಗೊತ್ತೇ ಆಗಲ್ಲ ನೋಡಿ. ಮನ್ಯಾಗ ಎಷ್ಟು ಮಸ್ತಿಗೆ ನೋಡಿ. ನೋಡಿ ಅಂಗಡಿಯಾಗಿಂತ ಮಸ್ತಾಗೆ ಪುರಿ. ನೋಡಿ ಶ್ರಾವಣಿ ಕೂಡ ವಿಡಿಯೋ ಮಾಡಾಕತ್ತಾಳ. ನಾನು ಗೋಧಿ ಹಿಟ್ಟು ಹಚ್ಚಾಕತ್ತಿ ನೋಡಿ. ಮೈದಾ ಹಿಟ್ಟಿಲ್ಲ, ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೀನಿ. ಏನು ಹಾಕಿಲ್ಲ, ಉಪ್ಪು ಒಂದು ಹಾಕೀನಿ, ಮೈದಾ ಹಿಟ್ಟು ಒಂದು ಹಾಕೀನಿ. ಒಂದು ಸ್ವಲ್ಪ ರವೆ ಇಲ್ಲ, ಸೋಡಾ ಇಲ್ಲ, ಏನಿಲ್ಲ ನೋಡಿ. ಹಂಗೆ ಮಾಡ್ತೀನಿ ನೋಡಿ. ಸೋಡಾ ಪಡ ಹಾಕೋದು ಹೆಚ್ಚಲ್ಲ. ಇಡ್ಲಿ ಪಡ್ಲಿ ದೋಸೆ ಮಾಡಿದ್ರೆ ಸೋಡಾ ಪುಡಿ ಯೂಸ್ ಮಾಡಲ್ರಿ. ಸೋಡಾ ಪುಡಿ ಯೂಸ್ ಮಾಡಲ್ಲ. ಆದ್ರೆ ಎದಕ್ಕೆ ಸುಮ್ಮ ಬಜ್ಜಿಗೆ ಒಂದು ಯೂಸ್ ಮಾಡ್ತೀನಿ ನೋಡಿ ಸೋಡಾ ಪುಡಿ. ಎಷ್ಟು ಸಕ್ಕತ್ತು ಬರ್ತಾವೆ ನೋಡಿ. ಸೋಡಾ ಪುಡಿ ಹಾಕಿಲ್ಲ, ಏನಿಲ್ಲ. ಇದು ದಾಡ ಪಾಡ ಹಾಕ್ಬೇಕಂತ ರೀ. ನಾನು ಏನೂ ಹಾಕಿಲ್ಲ ನೋಡಿ. ದಾಡ ಇಲ್ಲ, ಏನಿಲ್ಲ. ನೋಡಿ ಎಷ್ಟು ಚಂದ ಉಬ್ಬಾಕತ್ತೆ. ನೀವೇ ನೋಡ್ತಿರ್ಬೇಕು. ಇಲ್ಲೇ 2 ಮಾಡಿ ತೋರಿಸಿ ನಾನು. ಫಸ್ಟಿಗೆ ಒಂದು ಸ್ವಲ್ಪ ಆಯಿಲ್ ಕಾಯಿತನ ಸ್ವಲ್ಪ ಇದಾಗ್ತವ್ರಿ. ಉಬ್ಬಲ್ಲ. 2 ಉಬ್ಲಿ ರೀ. ಶ್ರಾವಣದೊಂದು ಉಬ್ಬಿಲ್ಲ, ಈಗ ಶ್ರಾವಣಿದೊಂದು ಉಬ್ಬಿಲ್ಲ ರೀ. ಇದು ಉಬ್ಬಿಲ್ಲ ಅಂತ ಪರಿ ಏನು ಮಾಡ್ತಾರೆ ಉಣ್ಣಾಕೋತಾವೆ. ಹೋಟೆಲ್ದಾಗ ಹಿಂಗೆ ಮಾಡಿರ್ತಾರೆ. ದುಡ್ಡು ಆದ್ರೆ ದಪ್ಪ ಇರ್ತಾವ್ರಿ, ಉಬ್ಬಿರ್ತಾವೆ. ತಿಳದಮ್ಮಾಗನು ಒಲೆ ಸಣ್ಣ ಇಟ್ಟು ಕೇರಿ ಮಾಡ್ತೀವಿ ನೋಡಿ. ಹಿಂಗೆ ತೆಗೆದ ಕರಿಯೋದು ತಡ ಆಗಲ್ರಿ. ಒಲೆ ಜೋರನ್ನ ನೋಡಿ. ಹೋಟೆಲ್ ಸೇಮ್ ಪೂರಿ ರೆಡಿ. ಅದು ಬೆಳಿಗ್ಗೆ ಚಟ್ನಿ, ಶೇಂಗಾ ಚಟ್ನಿ ಹಚ್ಕೊಂಡು ತಿಂದ್ರೆ ಸಕ್ಕತ್. ಶ್ರವಣ ಚಟ್ನಿ ಪುರಿ ಹೆಂಗೈತಿ? ನಮಗೆ ಶ್ರವಣ ಜಡಿ ಹಾಕತ್ತ ನೋಡ್ರಿ. ಅಲ್ಲಿ ಹೆಂಗೈತಪ್ಪು? ಸೂಪರ್ ಆಗೈತೆ. ಬರ್ರಿ ನಾನು ಪುರಿ ಮಾಡಿ ಮತ್ತು ನಾಷ್ಟ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಶ್ರಾವಣಿಗೂ ನಾಷ್ಟ ಮಾಡಿಸ್ತೀನಿ ರೀ. ಟೈಮ್ ಭಾಳ ಆಗೈತೆ. ಮತ್ತು ಸಿಗ್ತೀನಿ ನಾನು ನಾಷ್ಟ ಮಾಡ. ನೋಡಿ ಸ್ನೇಹಿತರೆ, ಫೈನಲಾಗಿ ಪುರಿ ಮಾಡಿ ಎಲ್ಲ ಎತ್ತಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಉಳಿತು ನೋಡಿ. ಚಟ್ನಿ ನನಗೆ ಬಿಟ್ಟಿಲ್ಲ ಸ್ನೇಹಿತರೆ, ಖಾಲಿ ಮಾಡಿಬಿಟ್ಟಾರ. ಹಾಕ್ಕೊಂಡು ಚಟ್ನಿನೇ ಜಾಸ್ತಿ ತಿಂದಾರ, ಪುರಿ ಕಮ್ಮಿ ತಿಂದಾರ ನೋಡಿ. ಬರ್ರಿ ನಾಷ್ಟ ಮಾಡೋಣ. ಇಷ್ಟಿತ್ತು, ಇಷ್ಟು ಇದ್ರಾಗ ಹಾಕ್ಕೊಂಡು ಕೇರಿ ನಾಷ್ಟ ಮಾಡ್ತೀನಿ. ಇನ್ನೊಂದಿಷ್ಟು ಪುರಿ ಮಾಡಿಟ್ಟೀನಿ ರೀ. ಬೇಕಂದ್ರೆ ಇವತ್ತು ಓಡಾಡ್ಕೋತ ತಿಂತಾವು ಒಳ್ಯಾಕ ಅಂತೇಳಿ ಮಾಡಿ ಎತ್ತಿಟ್ಟಿನಿ. ನನಗೆ ಸಾಕು 4 ಪುರಿ ಹಾಕ್ಕೊಂಡೀನಿ ನಾನು. ಒಂದು 4 ಪುರಿ ನಾಷ್ಟ ಮಾಡಿ ಮತ್ತು ಬಟ್ಟೆ ಬಾಂಡೆ ಎಲ್ಲ ಮಾಡಬೇಕು. ನಿನ್ನೆ ಇಡೀ ವಿಡಿಯೋ ಎಡಿಟಿಂಗ್ ಮಾಡ್ಬೇಕ್ರಿ. ಈಗ ವಯಸ್ಸವ್ರು ಕೊಡಬೇಕು. ಯಾಕಂದ್ರೆ ನೀನು ಪಬ್ಲಿಕ್ ಒಳಗೆ ಮಾತಾಡ್ಬೇಕಂತೇಳ್ರಿ. ಜನ ಜಾತ್ರೆ ಸುಸ್ತೊಂದು ಹಿಂಗಾಗಿ ಮಾತಾಡ್ದೆ ಆಗಲಿಲ್ಲ. ನಾನೇನು ಮಂದಿ ಅದಾರ ಮಾತಾಡಬಾರ್ದು ಅಂತ ಬಿಟ್ಟಿಲ್ಲ. ನಾನು ಏನು ಮಾತಾಡ್ಬಿಡ್ತೀನಿ ರೀ. ನನಗೇನು ಅಂಜಿಕಿಲ್ಲ ಸ್ನೇಹಿತರೆ. ಏನು ಕಳು ಮಾಡಿದ್ದೆಲ್ಲ ತುಡು ಮಾಡಿದ್ದೆಲ್ಲ ಮಾತಾಡಕ್ಕೆ ಬಂದಿದ್ದೇನು. ಸುಸ್ತಾಗಿತ್ತು. ಆ ಕಡೆ ಜನ ಗಲಾಟೆ ಹಿಂಗೆ ಬಿಟ್ಟಿನಿ. ಬರ್ರಿ ನಿಮ್ಮ ಮನ್ಯಾಗ ಏನು ನಾಷ್ಟ ಮಾಡಿದ್ರಿ ಇವತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೈಟ್ ಒಂದು ಹೋಗ್ಯಾವು. ನಾಷ್ಟ ಮಾಡಿ ಮಸ್ತ್ ಐತಿ ನೋಡಿರಿ. ಟೈಮು 5 ಗಂಟೆ ಆಗೈತಿ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಮಳೆ ಆತ್ರಿ ಇಲ್ಲೇ ಸಿಕ್ಕಾಪಟ್ಟೆ.
4ಕ್ಕೆ ಎದ್ದು ನೋಡಿ ನಾನು ಮುಕ್ಕೊಂದು ಹಾಕಿ ನಿನ್ನೆ ಒಂದೇ ನೆಶಿನಾಗ ಎದ್ದು ಕೆಲಸ ಮಾಡಿದ ಕೆಟ್ಟ ಏನಾಗೈತೆ ಅಂದ್ರೆ ಮಾನೆ ಅಂತ ಇದ್ದು ರೀ ಒಂದಿಷ್ಟು ಮಾನೆ ಅಂತ ತಿಂದ್ವಿ. ತಿಂದು ಚಾಕೋ ಇಲ್ಲೇ ಇಟ್ಟಿದ್ವಿ. ಶ್ರಾವಣಿ ಇವಾಗ ಎದ್ದಿಟ್ಲು. ದಡಾಮ ಬಂದ್ರೆ 3ಕ್ಕೆ ಬಂದಿದ್ರೆ ಮಾಡಿಲ್ಲ, ಮಳೆ ಹೊಡ್ಯಾಕೆ ಹತ್ಬಿಡ್ತು. ದಡಾಮ ಬರೋಣ, ದಡಾಮನು ಸ್ವಲ್ಪ ಮಲ್ಕೊಂಡು ನಾನು ಮಲ್ಕೊಂಡು ಅಂದಿಟ್ಟು ಮತ್ತೆ ಮಲ್ಕೊಂಡೇನು ರೀ. ಒಳ್ಳೆ ಅದು ಎಬ್ಸಿದ್ಲು. ಶ್ರವಣ ಮನೆ ತುಂಬ ಹೆಂಗೆ ಹೋಗ್ಯಾರ ನೋಡಿ ಸಾಮಾನುಗಳು. ತಿಡವ ಅಂದಿನ ಬಟ್ಟೆ ಅದಾವ್ರಿ. ಬಾಂಡೆ ಉಸು ಶ್ರಾವಣಿ ತಿಕ್ಕ್ಯಾಳ ಅಂತ, ಹೆಂಗೆ ತಿಕ್ಕ್ಯಾಳ ಗೊತ್ತಿಲ್ಲ. ನಾನು ಮುಕ್ಕೊಂಬಿಟ್ಟಿನಿ. ನಿನ್ನೆ ರಾತ್ರಿ ನೆಸ್ಸಿನಾಗ ಎದ್ದಿನಲ್ಲ, ಹಿಂಗಾಗಿ ಆ ಕಡೆ ಹೈರಾಣ ಆಗೈತೆ ರೀ. ಬ್ಲೌಸ್ ಸ್ಟಿಚ್ ಮಾಡಿ ನೋಡಿ. ಕರೆಂಟ್ ಇಲ್ಲ ನೋಡಿ. ಶ್ರಾವಣಿ ಯಾವತ್ತು ತಿಕ್ಕ್ಯಾಳ ಬಾಂಡೆ ಎಟ್ಟೊಕೊಂಡು ಬಾಂಡೆ ಇದ್ದು ರೀ. ತಿಕ್ಕ್ಯಾಳ ನೋಡಿ ಶ್ರಾವಣಿ. ಹಸನಾಗಿಲ್ಲ ರೀ. ಇದು ನೋಡಿ ಕಡ ಹೆಂಗೆ ತಿಕ್ಕ್ಯಾವ ನೋಡ್ರಿ. ತಿಕ್ಕೂ ಬಿಡ್ಬೇಕು ಹೆಸ್ರನ್ನ ಹಸನರ ಆಗ್ಯಾವ ನೋಡು. ಹೋಗಿಡು ವಾರ ತಿಕ್ತೀನಿ ಅವಸು. ನೀನು ಯಾರು ತಿಕ್ಕಂದಾರ ನೀವು ಸುಮ್ಮನೆ ಮಾಡ್ತೀವಿ ಯಾವ್ದಾರ ಕಾರಬಾರ ನೋಡಿ. ನೀರು ಯಾ ನಮ್ಮ ಮಾಡ್ಯಾಳ ಏನು ಸುದ್ದಿ. ಬರೀ ಮಳೆ ಆಗೈತೆ ನೋಡಿ ಈ ಕಡೆ. ನಾನು ಬಟ್ಟೆ ಬಾಂಡೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜುಟ್ಟು ಕ್ಲೀನ್ ಮಾಡಿ ಮುಕ್ಕೊಂಡಿದ್ದೆ. ವಿಡಿಯೋನ ಅಪ್ಲೋಡ್ ಮಾಡೋದು ಆಗಿಲ್ಲ ರೀ. ಏನಂದ್ರೆ ಇದು ನಾನು ವಿಡಿಯೋ ಎಡಿಟಿಂಗ್ ಮಾಡೋದಿತ್ತಲ್ಲ, ಮಾಡಾಕತ್ತಿದ್ದೆ. ಫುಲ್ ನಿದ್ದೆ ಬರಾಕತ್ತಿ ಬಿಡ್ತೀರಿ. 12 ಗಂಟೆ ಆಗಿತ್ತು. ಒಂದಕ್ಕೆ ವಿಡಿಯೋ ಹಾಕೋದಿತ್ತಲ್ಲ. ಬಟ್ಟೆ ಕಸ್ಟಮರ್ ಬಂದು ಅವ್ರಿಗೆ ಕೊಟ್ಟೆ. ಮತ್ತು ಎಡಿಟಿಂಗ್ ಮಾಡೋಕೆ ಮುಡಿ ಅಲ್ಲ, ನಿದ್ದೆ ಬರಾಕತ್ತಿ ಬಿಡ್ತು. ಸುಮ್ಮ ಫೋನ್ ಮಗ್ಲಿಟ್ಟು ಮುಕ್ಕೊಂಬಿಟ್ರಿ ಸೈಲೆಂಟ್ಗೆ ಹಾಕಿ. ಬಾವಿ ಹೊಸ ಬಾಂಡೆ ಹೊರಕ್ಕೆ ಇಡುವ ತಿಕ್ತೀನಿ, ಕಸ ಹೊಡ್ತೀನಿ ಬಾ. ಬರೀ ಸುಮ್ಮನೆ ಕಸ ಹುಡುಗಿ ಬಾಂಡೆ ತಿಕ್ಕಿ ಬಟ್ಟೆ ಓದಾಕಿ ಮತ್ತೆ ಸಿಗ್ತೀನಿ. ಟೈಮ್ ನೋಡಿ 5 ಗಂಟೆ ಆಗೈತಿ. ಯೂಟ್ಯೂಬ್ ಮಾಡ್ರಾಗ 6 ಗಂಟೆ ಆಗುತ್ತೆ. ಸಂಜೆಗೆ ಚಪಾತಿ ಇಟ್ಟು ನಾಳಿಟ್ಟಿನಿ ನೋಡೋಣ್ರಿ. ಮಾನದ ಸೀಕ್ನಿ ಚಪಾತಿ ಮಾಡಿದ್ರಾತು. ಲೈಟೇ ಬಂದು ನೋಡಿ ಯಾವತ್ತು ಹೋಗ್ಯಾವ. ಒಂದು ಸ್ವಲ್ಪ ಮಳೆಗಾಳಿ ಆತ ಲೈಟ್ ಹೋಗಿಬಿಡ್ತಾವೆ ನೋಡಿ. ಇದೊಂದು ಅಭ್ಯಾಸ. ಹೋಗವ ಒಂದು ಜಂಪರ್ ತಗೊಡು. ಏನತ್ತಪ್ಪಾಜಿ ಯಾಕ ಮಳೆ ಆಗೈತೆ ರೀ ಸಿಕ್ಕಾಪಟ್ಟೆ. ಅಷ್ಟು ಬಾಂಡೆ ತಿಕ್ಕೊಂಡು ನಾನು ಒಳ್ಳೆ ನೋಡಿ. ನಮ್ಮ ಶ್ರಾವಣಿ ಬಡತ್ ನೋಡಿ. ಊಟ ಮಾಡಾಕತ್ ನಿಂದ್ರೆ ಒಟ್ಟು ಹಸ್ತಿಲ್ಲ ಅಂತ ಹೇಳಿ ಶೇವಾ ಬೆಲ್ಲದ ಹಚ್ಚಿದ್ವಲ್ಲ ಅವು ಪಳಾರ ತಿಂದಾರಿ. ಕಳತ್ತೇರಿ ಏನೋ 8 ಆಗಿಲ್ಲ ಈ ಹಾಕಾಕತ್ತಿ. ಇವಾಗ ದೇವ್ರ ಮುಂದೆ ದೀಪ ಹಚ್ಚಿ ಕದ ತೆಗಿ. ಸ್ವಲ್ಪ ಊಟ ಮಾಡ್ರಿ, ಹಂಗೆ ಮುಕ್ಕೋಬಾರ್ದು. ಮುಂಜೆ ಚಪಾತಿ ಮಾಡ್ಕೊಳ್ಳೋ ತುಪ್ಪ ಹಾಕೊಂಡು ತಿಂತೀರ. ಚಪಾತಿ ಹಿಟ್ಟು ನಾದೀನಿ ರೀ. ಚಪಾತಿ ಮಾಡ್ಬೇಕಂತ ಯಾಕೆ ಜಸ್ಟ್ ಅಡುಗೆ ಮನ್ಯಾಗ ಬಂದೇನ್ರಿ. ಕರೆಂಟ್ ಹೋದು ನೋಡಿರಿ. ಬಾಂಡೆ ಅಷ್ಟು ತಿಕ್ಕಿನಿ. ಬಟ್ಟೆ ಹೋಗಿಲಿಲ್ಲ ರೀ. ನಾಳೆ ಹೋದ್ರೆ ಅದನ್ನು ಬಿಟ್ಟೇನು ರೀ. ಸುಮ್ಮನೆ ಮಳೆ ಒಂದು ಬರಾಕತ್ತೈತೆ. ಅಕ್ಕಿ ಸ್ವಚ್ಛ ತಿಕ್ಕಿದ್ರಿ ಶ್ರಾವಣಿ. ಮತ್ತು ಊಸು ಕ್ಲೀನಾಗಿ ತಿಕ್ಕಿದ್ನೇ ಶ್ರಾವಣಿನ. ನೀ ಹೆಂಗೆ ತಿಕ್ಕಿದಿ? ಭಾಳ ಅದಾವ. ನೀನಾರು ಏನು ಮಾಡ್ತೀವ? ಒಂದೇ ಅಡಾರ ಹೆಂಗೆ ತಿಕ್ತಿ. ಕರೆಂಟ್ನ ಅಡುಗೆ ಮನೆಗೆ ಹೋದೆ. ಹಿಟ್ಟು ನಾಳೆ ಇಟ್ಟಿದ್ದೀನಿ ರೀ. ಮುಂಜಾನೆ ಪುಡೆ ಮಾಡಾಗ ಒಂದೆರಡು ಚಪಾತಿ ಮಾಡಿದ್ರೆ ಸಂಜೆ ಮುಂದೆ ಅಂತೇಳಿ ಇವ್ರು ಉಣ್ಣಾರ ಅನ್ನಕತ್ತಾರ. ಏನು ಮಾಡ್ಬೇಕು ನೋಡಿ. ಟೈಮ್ 8 ಆಗೈತೆ ನೋಡಿ. ನೋಡಿರಿ ಜಸ್ಟ್ ಕರೆಂಟ್ ಬಂದು ಇವಾಗ ಟೈಮು 8:30 ಹಾಕಿ ಬಂದೈತೆ. ಶ್ರಾವಣಿಯರು ಇನ್ನೊಂದು 4 ಪುರಿದು ತಿನ್ನಂದ್ರೆ ನಾ ಯಾಕಂತಾರೆ. ನಾನು ಚಪಾತಿ ಹಿಟ್ಟು ನಾಳೆ ಇಟ್ಟಿದ್ದೆ. ನಾಳೆ ಮುಂಜಾನೆ ಮಾಡ್ತೀನಿ ರೀ. ಏನು ಮಾಡಿ ಇವಾಗ ಸುಮ್ಮನೆ ಮತ್ತೀಗ ಮಾಡಿದ್ರೆ ಉಣ್ಣಲ್ಲ ಬಿಡಲ್ಲ ಮಕ್ಕಳು ಕೂಡ. ಹಿಂಗಾಗಿ ಸದ್ದು ಮಾಡೋಕೆ ಹೋಗಲ್ರಿ ಚಪಾತಿ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಹೆಂಗೆ ಕಲ್ತೀರಿ, ವಿಡಿಯೋ ಮಾಡಿ ಹಾಕಿ ಸಿಸ್ಟರ್ ಪ್ಲೀಸ್ ಅಂತ ಹೇಳಿರಿ. ಅದ್ರ ಬಗ್ಗೆ ವಿಡಿಯೋ ಮಾಡಿರ್ತೀನಿ. ಆದ್ರೆ ಈ ಲಾಗಲ್ಲಿ ಹಾಕಿರಲ್ಲ. ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ದಾಗ ಹಾಕಿರ್ತೀನಿ ರೀ. ನಾ ಬ್ಲೌಸ್ ಹೆಂಗೆ ಕಲಿತೆ ಹೆಂಗಿಲ್ಲ ಅದರದೆಲ್ಲ ಜರ್ನಿ ಕೂಡ ನಾನು ಆ ಚಾನಲ್ದಾಗ ಹೇಳ್ತೀನಿ. ಯಾಕೆ ಒಬ್ರೊಬ್ರಿಗೆ ತಿಳ್ಕೊಬೇಕಂತ ಕುತೂಹಲ ಇರುತ್ತೆ. ಅವ್ರಿಗೆ ಏನೋ ಕಲಿಯೋ ಆಸೆ ಇರುತ್ತೆ. ನಮ್ಮ ಮೂಲಕ ತಿಳ್ಕೊಂಡು ನಾವು ಹೆಂಗೆ ಕಲಿತೀವಿ ಅದನ್ನು ಕೇಳ್ಕೊಂಡು ಅವರು ಕಲಿಯುವಂಥ ಒಂದು ಇದು ತಿಳ್ಕೊತಾರಂತ ಕಮೆಂಟ್ ಹಾಕಿ ಕೇಳಿರ್ತಾರೆ. ಅದರ ಟೈಲರಿಂಗ್ ಏನೇ ಬರಲಿ ಟೈಲರಿಂಗ್ ಚಾನಲ್ದಾಗ ಇರುತ್ತೆ. ಲೈಫ್ ಸ್ಟೈಲ್ನಾಗ ಏನೇ ಇರಲಿ ಲೈಫ್ ಸ್ಟೈಲ್ ಚಾನಲ್ದಾಗ ಇರುತ್ತೆ. ನಾನು ಕೂಡ ಸ್ವಲ್ಪ ಮಾರಿ ತಕ್ಕೊಂಡೆ. ಇವತ್ತು ಚಂತ ನಿದ್ದೆ ಹೊಡೆದೇನು ರೀ. ಏನು ಕೆಲಸ ಇಲ್ಲ ನೋಡಿ. ನಿನ್ನೊಂದು ದಿನ ಹೋಗಿ ಬಂದಕ್ಕೆ ಇಡೀ ದಿನ ಸುಸ್ತು ಅಂತ ಕುಂತ್ಬಿಡ್ತೀವಿ. ಮಾಡಿದ್ರೆ ಹಾಗೆ ಕೆಲಸ ಮಾಡ್ತೀವಿ. ಬಟ್ಟೆಗಳು ನಾಳೆ ಹೊಕ್ಕೊಂಬರ್ತೀನಿ ರೀ. ಹಾಯ್ ನನ್ನೆಲ್ಲ ಟು ಫ್ಯಾಮ್ಲಿ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 8 ಗಂಟೆ ಆಗೈತೆ ನೋಡಿ. ಇವಾಗ ಲಾಗ್ ಚಾಲು ಮಾಡೀನಿ. ಎದ್ದು ಮೊದಲು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳಕ್ಕೆ ಬಂದು ಅಷ್ಟು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೀನಿ. ಕಾಣ್ತಿರ್ಬೇಕು ನೋಡ್ತಿರ್ಲಿ. ಟೈಮ್ 8:10 ಆಗೈತೆ ನೋಡಿ. ಎಲ್ಲ ಕ್ಲೀನ್ ಆಗೈತೆ. ಮಳೆ ಬಂದು ನಿನ್ನೆ ನೀರು ಸೋರಾಕತ್ಬಿಟ್ಟಿದ್ದು ರೀ. ಅದಕ್ಕೆ ಹಸಿಗಳಿಗೆ ಕಟ್ಟಿನಿ. ಅಲ್ಲೊಂದು ಸ್ವಲ್ಪ ಏನಾರ ಒಂದು ಸ್ವಲ್ಪ ಸಿಮೆಂಟ್ ಹಾಕಬೇಕು. ಏನು ಮಾಡೋದು ಏನು ಬಿಡೋದು ನೋಡಿ. ಯಾವುದು ಮಾಡೋಕ್ಕಾಗಲ್ಲ. ಶ್ರವಣ ನಿಂಚಿರೋ ಅಟ್ಟ ಮ್ಯಾಗ
ಬರೀ ಎಲ್ಲ ಕ್ಲೀನ್ ಆಗೈತೆ. ಒಂದಿಷ್ಟು ಚಪಾತಿ ಎಷ್ಟು ನಿನ್ನೆ ಚಪಾತಿ ಮಾಡಬೇಕು ಅಂತ ನಾದಿದ್ನಲ್ಲ, ಹಿಂಗಾಗಿ ಅದನ್ನು ಚಪಾತಿ ಮಾಡೋದಕ್ಕೆ ಅಲ್ಲಿ ಸಂಜೆನೇ ಮಾಡಲೇ ಇಲ್ರಿ. ದಗದಿಲ್ಲ ಮಾಡ್ತಾವಳಿ ಶ್ರಾವಣಿ. ಸುಮ್ಮನೆ ಬಾಟ್ಲಿ ಯಾಕೆ ತಿಕ್ತಿ ಅದನ್ನು? ಅದ್ರ ನೀರು ಯಾರು ಕುಡಿತಾರೆ? ಸುಮ್ಮನೆ ಹಾಡ್ಕೊತಕ್ಕೋದ್ರದ್ರ ನೀರಾಗ. ಬರ್ರಿ ಬೀರಪ್ಪ ಮತ್ತೆ ದರ್ಶನ ಮಾಡ್ಕೋರಿ. ಕರೆಂಟು ಹೋಗ್ಯಾವು, ಹಿಂದಿಂದು ಎಲ್ಲ ನೀರು ಖಾಲಿ ಆಗ್ಯಾವು. ಬಟ್ಟೆ ಇಟ್ಟಿದ್ರಿ ಇನ್ನೂ ಒಂದು ಬಟ್ಟೆ ಅದಾವು. ಕೆರೆಗೆರ ಕುಕ್ಕೊಂಬರ್ಬೇಕ್ರಿ. ಇಲ್ಲಿ ಹಳ್ಳಿ ಕಡೆ ಕೆರೆ ಹೊಳಿ ಇಲ್ರಿ, ಕೆರೆ ಹಳ್ಳ ಇಂಥವು ಇರ್ತಾವಲ್ಲ. ಕೆರೆಗೆ ಹೋದ್ನಿ ಅಂದ್ರೆ ಇವತ್ತಿನ ನಿನ್ನೆ ಹಸಿರು ಆತ ಬಟ್ಟೆಗಳು. ನೋಡ್ಬೇಕ್ರಿ ಏನಾಗುತ್ತೆ ಬಿಡುತ್ತೋ, ಏನು ಮಾಡ್ಬೇಕು ಏನಿಲ್ಲ ಗೊತ್ತೇ ಆಗ್ತಿಲ್ಲ. ಇದಿಟ್ಟು ಚಪಾತಿ ಮಾಡ್ಕೊತೀನಿ, ಒಂದಿಟ್ಟು ಬೇಳೆ ಪಲ್ಯ ಮಾಡಿಬಿಡ್ತೀನಿ ಊಟಕ್ಕೆ. ರೊಟ್ಟಿ ಮಾಡಬೇಕಾಗಿತ್ತು. ಬರ್ರಿ ಎಲ್ಲ ಕ್ಲೀನಾಗೈತೆ ನಮ್ಮ ಮನೆ. ಇದು ಫ್ರಿಜ್ಜಿಗೆ ಟವಲ್ ಹಾಕ್ಬಿಟ್ಟು ನೋಡಿ, ಮೊನ್ನೆ ಹಾಕಿನಿ ತೆಗೆದೇ ಇಲ್ಲ. ಇದು ಫ್ರಿಜ್ಜಿನ ಕವರ್ ಶತ ಅಂತ ತರಬೇಕ್ರಿ, ಅಂಥದ್ದು ಇರುತ್ತೆ. ಅದು ಹಿಂಗೆ ಫುಲ್ ಹೇಗೆ ಸಿಗಲ್ರಿ ಅದು. ಮತ್ತು ಹಿಂಗೆ ಅಲ್ಲಿ ಬಿಳಿ ಟವಲ್ ಅಡ್ಡೇನು ಹಾಕಿಲ್ಲ ಅಂಥದ್ದು ಆಟೆ ಸಿಗಂಗೆ ಕಾಣುತ್ತೆ. ನಾನು ಒಬ್ಬರ ಮೇಲೆ ನೋಡೀನಿ. ಈಗ 6:30 ಇದ್ದೇನೆ ರೀ. 8 ಥರ ಬರೀ ಮನೆ ಕಸ ಗುಡಿಸೋದಿದೆ, ಕ್ಲೀನ್ ಮಾಡೋದಾಗೈತೆ ನೋಡಿ. ಬಟ್ಟೆ ಮಾಲ್ ಹಾಕ್ಬೇಕಂದೇನು ರೀ. ಇವಾಗ ಏನೈತಿ ಗತ ಐತ್ರಿ, 1.5 ತಿಂಗಳ ಗತ್ತ. ಬಟ್ಟೆ ಒಯ್ಯಲ್ಲ ಯಾರು, ಕಾರ್ಯಕ್ರಮ ಏನೂ ಇರೋದಿಲ್ಲ. ಮತ್ತು ಇವಾಗ ಹಾಕಿಬಿಟ್ಟೆ ನಾಳೆ ಅದೇ ಮಾಲಿಟ್ಟ ಅಂಥೇಳಿ ವ್ಯಾಪಾರ ಆಗಲ್ಲ. ಅದಕ್ಕೆ ನೋಡ್ಬೇಕ್ರಿ. ನಾ ಉದ್ರಿ ಒಂದು ಸಿಕ್ಕಾಪಟ್ಟೆ ಉದ್ರಿ ಐತಿ, ಕೊಡ್ಬೇಕ್ರಿ. ಕೊಟ್ಟು ಮನೆ ಮೇಲೆ ಇಡ್ಬೇಕು ನೋಡಿ. ಫೋನ್ ಹಚ್ಚಿರಿ ಈ ಬರ್ತೀನಿ ಬರ್ತೀನಿ, ರೊಕ್ಕಿಲ್ಲ, ಹಂಗಾಯ್ತು ಹಿಂಗಾಯ್ತು 12 ಉದಾಹರಣೆ ಹೇಳ್ತಾರೆ. ಕೊಡ ಉಡ ಬಡಿಬೇಡ ಅಂತಾರೆ. ನೀರು ಬರಲಿ ತುಂಬಬೇಕಂದ್ರೆ ಏನೋ ನೋಡಿರಿ. ಒಂದು ಒಬ್ರೊಬ್ಬರ ಒಂದೊಂದು ಥರ ಹೇಳ್ತಾರೆ, ಗೊತ್ತೇ ಆಗಲ್ಲ. ಒಂದು ಗ್ಯಾಸ್ ಸಿಲಿಂಡ್ರ್ ಆ ಕಡೆ ಇಟ್ಟೆ ನೋಡಿರಿ. ಇಲ್ಲೇ ಪಲಾವ್ ಮಾಡೋಕೆ ಒಂದಿಷ್ಟು ಉಳ್ಳಾಗಡ್ಡಿ, ಟಮಾಟಿ, ಹಸಿಮೆಣ್ಸಿನ್ಕಾಯಿ ಹೊಳಿಟ್ಟೀನಿ. ಅನ್ನ ಇದು ರೆಡಿ ಆಗೈತೆ ರೀ, ಪಲ್ಯ ರೆಡಿ ಆಗೈತೆ. ಚಪಾತಿ, ಪಲಾವು, ಬೇಳೆ ಪಲ್ಯ ಇಷ್ಟು ಇವತ್ತಿನ ಅಡಿಗೆ ನೋಡಿ. ಶ್ರವಣಿ ಕೂಡ ಹೋಗ್ಬೇಕಂತ ಮಾಡ್ಯಾಳ. ಸಾಲಿ ಸೂಟಿ ಕೊಟ್ಟೈತಲ್ಲ, ಹೋಗ್ತೀನಿ ಅಂತೇಳಿ ಸಂಜೆ ಮುಂದೆ ಕಳಿಸ್ತೀನಿ ರೀ. ಬಿಸಿಲು ಐತಿ, ಸುಮ್ಮನೆ ಸಿಕ್ಕಾಪಟ್ಟೆ ಬಿಸಿಲು. ಬಟ್ಟೆದು ಒಕ್ಕೊಂಬರ್ತೀವಿ ಶ್ರಾವಣಿ ನಾನು ಹೋಗಿ. ಮಸ್ತ್ ಬೇಳೆ ಪಲ್ಯ ರೆಡಿ ಆಗೈತೆ ನೋಡಿ. ಇನ್ನೂ ಶ್ರಾವಣಿದು ಜಾಕಿಲ್ಲ. ಶ್ರಾವಣಿ ಬ್ರಷ್ ಮಾಡ್ತೀನಿ, ಹಚ್ಕೊಡು ಮಮ್ಮಿ ಅನ್ನಕತ್ತಿದ್ದ. ನಡಿಯಪ್ಪ ಆದ್ರೆ ತಂದು ಸಂಜೆನೇ ಉಣ್ಲೇ ಇಲ್ರಿ ಅವ್ರು ಅಂತ ಇಂಥ ತಿಂದ್ರಲ್ಲ. ಹಿಂಗಾಗಿ ಇನ್ನೂ 3 ಪುರಿ ಇದ್ದು ತಿನ್ನಲಿಲ್ಲ. ಅದಕ್ಕೆ ಈಗ ಬ್ರಷ್ ಮಾಡಿ ಕೊಡ್ತೀನಿ ರೀ. ಚಪಾತಿನ ಮಾಡ್ತೀನಿ, ಪಲಾವ್ನ ಮಾಡಿಬಿಡ್ತೀನಿ ಬಡ ಬಡ ಮಾಡ್ಕೊಂಡು ಅವ್ರಿಗೆ ಊಟ ಕೊಟ್ಟು. ಶ್ರಾವಣ್ ನಾನು ಊರಿಗೆ ಹೋಗ್ತೀನಿ ಅಕ್ಕನ ಕೂಡ ಅನ್ನಕತ್ತಿದ್ದ. ಬ್ಯಾಡಪ್ಪ ಅಂದೆ, ಅವ್ನ ಫೇವ್ರೇಟ್ ಅಂತ ನೋಡಿ. ನಾನು ಇದಿಷ್ಟು ಉಳ್ಳಾಗಡ್ಡಿ ಸಾಬೂರು ತುಂಬಿ ಚೆಲ್ಲಪ್ಪ ಅಂತಂದೆ. ಚೆಲ್ತಾನ್ರಿ, ತುಂಬಿ ಚಲಿ ಬರ್ತಾನೆ, ಹಂಗೇನಿಲ್ಲ ಮಾಡ್ತಾನೆ ಕೆಲಸ. ಶ್ರಾವಣಿನೂ ಮಾಡ್ತಾಳೆ, ಇಬ್ಬರು ಕೆಲಸ ಮಾಡ್ತಾರೆ ನೋಡಿ. ಶ್ರಾವಣಿ ಕೂಡ ಎಲ್ಲ ಕ್ಲೀನಾಗಿ ಕಸ ಹುಡುಗ್ಯಾಳ. ನಾನು ಮುಷ್ಟು ಮನೆ ಹುಡ್ಕೊಂಡೆಲ್ಲ ನೋಡಿ. ಇನ್ನೂ ಶ್ರಾವಣಿದು ಶ್ರಾವಣಕುಮಾರ್ದು ಜಾಕ ಮಾಡಿಸ್ಬೇಕು. ಅವರಿಬ್ಬರು ಜಾಕ ಮಾಡಿಸಿ ನಮ್ಮ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಕಿನೂ ಬ್ರಷ್ ಕೊಡು ಮಮ್ಮಿ ಅಂತ ನಿಂತಾಳೆ. ಅವನು ಅದೇ ಅಂತಾರೆ, ಚೆಲ್ಲಿಗೆ ಹೋಗಪ್ಪ ಅಂದೆ. ಚೆಲ್ಲಾಕೊಂಟ ನೋಡಿ. ಬರ್ರಿ ಮತ್ತಿಬ್ಬರು ಜಾಕ ಮಾಡಿಸ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸ್ನೇಹಿತರೆ ಶ್ರಾವಣಿದು ಜಾಕ ಆಗೈತೆ. ನಾನು ಚಪಾತಿ ಮಾಡಿದೆ, ಅವ್ರಿಗೆ ಉಣ್ಣಾಕ ಕೊಟ್ಟೆ. ನಾಷ್ಟ ಮಾಡ್ಬೇಕಂದು ನಾಷ್ಟ ಮಾಡಲಿಲ್ಲ, ಚಪಾತಿ ಇಟ್ಟು ಜಾಸ್ತಿ ಇತ್ತಲ್ಲ, ಚಪಾತಿ ಮಾಡ್ಕೊಂಡೆ. ಪಲಾವ್ ಮಾಡಿದೆ, ಅದು ಹೋಳಿಟ್ಟಿದ್ದು. ಶ್ರಾವಣಿ ಇದು ಪೂಜೆ ಮಾಡಾಕತ್ತಾವಡಿ ಇವತ್ತು. ಶ್ರಾವಣಿ ಫ್ರೆಂಡ್ ಬಂದಾಳ, ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಾಕತ್ತೀವಿ. ಅಕ್ಕಿ ಬೇಜಾರು ಹಾಕತೈತಿ ಏನು? ಹಾಂ ಸರ್ ಚಿನ್ನಿ ಮಾಡ್ಬಿಟ್ಟು ಸರಿ. ಶ್ರಾವಣ ಉಣ್ಣಾಕತ್ತಿ ನೋಡಿ ಚಪಾತಿ ಪಲ್ಯ ನೋಡಿ. ಈ ಕಡೆ ಪಲಾವ್ಗಿನ ಹಾಕಿದೆ, ಬುತ್ತಿಗೂ ಆಗುತ್ತಾ ಪಲಾವು. ಬೇಳೆ ಪಲ್ಯ, ಚಪಾತಿ, ಪಲಾವ್, ಬುತ್ತಿ ಕಟ್ಕೊಂಡು ಹೋದ್ರಾತು. ಇಲ್ಲಿಗೆ ಹೊಂಟಾಳ ಅಕ್ಕ, ಬರೇ ಊರಿಗೆ ಅನ್ನಕತ್ತಾಳ ಅಂತಿರಬೇಕು. ನಿಮಗೂ ಕೂಡ ಶೇರ್ ಮಾಡ್ತೀನಿ, ಹೇಳ್ಬಿಡ್ತೀನಿ ರೀ. ಮಕ್ಕಳು ಸೂಟಿ ಐತಲ್ಲ, ಹಿಂಗಾಗಿ ಒಂದು 8 ದಿನ ಹೋಗಿ ಬಂದ್ರಾತು ತವ್ರ ಮನೆಗೆ ಅಂತೇಳಿ ತಯಾರಾಕತ್ತೆ ನೋಡಿ. ಹಂಗೆ ಹೋಗಲ್ಲ, ಸ್ವಲ್ಪ ಬುತ್ತಿ ಗಿತ್ತಿ ಮಾಡ್ಕೊಂಡುದ್ರಾತ ಅಂತ ಬುತ್ತಿ ಮಾಡಾಕತ್ತೀನಿ. ಆ ಕಡೆಂತ ಬರಾಗು ಬುತ್ತಿ ತರ್ತೀನಿ, ಈ ಕಡೆಂತ ಹೋಗಿ ಹೋಗ್ತೀನಿ. ಒಮ್ಮೊಮ್ಮೆ ಈ ಕಡೆಂತ ಹೋಗ್ತೀನಿ, ಒಮ್ಮೆ ಬರ ತರ್ತೀನಿ. ಹಿಂಗೆ ನೋಡಿ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ತೀನಿ ರೀ. ಎಲ್ಲ ಕ್ಲೀನ್ ಆಗೈತಿ. ಇವಾಗ 10 ಗಂಟೆ ಆಯ್ತು ಟೈಮ್. ನಾನು ಚಪಾತಿ ಪಲ್ಯ ಮೊದಲೇ ಮಾಡಿದ್ದೆ. ನಾನು ಕೂಡ ರೊಟ್ಟಿ ಪಲ್ಯ ಊಟ ಮಾಡಿದ್ದೀನಿ. ಹಸುವಾಗಿತ್ತು. ಶ್ರವಣಿ ಹೆಂಗಾದರೂ ಪೂಜೆ ಮಾಡಕತ್ತಾವಡಿ. ಹೂವು ಏರಿಶ್ ಹೋಗಿ ದಡಮ್ಮರ ಮನೆ ಮುಂದೆ ಬಿಟ್ಟು ಹೋಗಿ ಹಾಕೇರಿ. 10 ಆಗೈತೆ, 12 1 ಗಂಟೆ ಆಗುತ್ತೆ ನಾವು ಊರಿಗೆ ಹೋಗ್ಬೇಕಂದ್ರೆ.